ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ತ್ರಿಷಾ ರಮೇಶ್. ಶುಕ್ರವಾರ ಬಂತು ಅಂದರೆ ಸಿನಿ ಪ್ರಿಯರಿಗೆ, ಸಿನಿಮಾ ಅಭಿಮಾನಿಗಳಿಗೆ ಹಾಗೆ ಸಿನಿಮಾ ಇಷ್ಟಪಡೋರಿಗೆ ಪ್ರತಿಯೊಬ್ಬರಿಗೂ ಹಬ್ಬ ಅಂತ ಅನ್ಬೋದು. ಪ್ರತಿ ಶುಕ್ರವಾರ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇತ್ತೀಚೆಗಂತೂ ಕನ್ನಡ ಇಂಡಸ್ಟ್ರಿ ಹೆಂಗಾಗಿದೆ ಅಂದರೆ, ನಿಮಗೆ ಯಾವ ಸಿನಿಮಾ ಬೇಕೋ ನಮ್ಮ ಇಂಡಸ್ಟ್ರಿಲಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ರೆಡಿ ಇರುತ್ತೆ. ಈ ಕಡೆ ಮಾಸ್ ಬೇಕಾ, ಮಾಸ್ ಸಿನಿಮಾಗಳು. ಈ ಕಡೆ ಸಸ್ಪೆನ್ಸ್ ಥ್ರಿಲ್ಲರ್ ಬೇಕಾ, ಆ ಸಿನಿಮಾಗಳು. ಲವ್ ಸ್ಟೋರಿ ಬೇಕಾ, ಆ ಸಿನಿಮಾಗಳು ಕೂಡ ಇದೆ. ಇತ್ತೀಚೆಗೆ ಎಲ್ಲ ರೀತಿಯ ಸಿನಿಮಾಗಳನ್ನು ನೋಡ್ತಾ ಇದ್ದೀರಾ. ಆದರೆ ಇನ್ನೊಂದಷ್ಟು ಜನಕ್ಕೆ ಹಳೇ ವಿಂಟೇಜ್ ಕಾಲದ ಸಿನಿಮಾ, ಆ ಕಾಸ್ಟ್ಯೂಮ್ಗಳು, ಆ ಸಾಂಗ್ಸ್ಗಳು, ಆ ಒಂದಷ್ಟು ಸೀನ್ಸ್ಗಳನ್ನು ನೋಡಬೇಕು ಅನ್ನೋ ಆಸೆ ಇರುತ್ತೆ. ಆ ಆಸೆನ ಪೂರೈಸೋಕ್ಕೋಸ್ಕರ ಒಂದೊಳ್ಳೆ ಸಿನಿಮಾ ಬಂದಿದೆ. ಯಾವುದು ಅಂತೀರಾ? ಸರಳ ಸುಬ್ಬರಾವ್ ಅನ್ನುವಂಥ ಸಿನಿಮಾ. ಏನಪ್ಪ ಈ ಸಿನಿಮಾ ಕತೆ ಅಂತ ಅಂದರೆ, ಇದು ಕುಟುಂಬದ ಮೌಲ್ಯಗಳು ಮತ್ತು ತಾಯ್ತನದ ಮಹತ್ವವನ್ನು ಮನ ಮುಟ್ಟುವ ರೀತಿಯಲ್ಲಿ ಒಂದು ಹೇಳುವಂಥ ಸುಂದರ ಕನ್ನಡ ಚಿತ್ರ ಅನ್ಬೋದು. ಎಲ್ಲರಿಗೂ ಹೆಣ್ಣು ಡೆಲಿವರಿ ಪೈನ್ ಇರ್ಬೋದು, ಒಂದು ಲೇಬರ್ ಪೈನ್, ಅದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆ ತಾಯ್ತನದ ಅನುಭವಗಳನ್ನು ಒಬ್ಬ ಹೆಣ್ಣಿಗೆ ಮಾತ್ರ ಅನುಭವಿಸೋಕ್ಕೆ ಸಾಧ್ಯ. ಅವಳು ಎಷ್ಟು ಫೀಲ್ ಮಾಡ್ತಾಳೆ ಅಂತ ಅದನ್ನು ಗಂಡು ಮಕ್ಕಳಿಗೂ ಕೂಡ ಸ್ಕ್ರೀನ್ ಮೂಲಕ ತೋರ್ಸೋಕ್ಕಂತಾನೆ ಈ ಸಿನಿಮಾ ಬಂದಿದೆ. ಇತ್ತೀಚೆಗೆ ಒಂದಷ್ಟು ಏನೋ ಬೇಡದೇ ಇರುವಂಥ ಸುದ್ದಿಗಳನ್ನೇ ನಾವು ನೋಡ್ತೀವಿ. ಒಂದು ಗಂಡ ಹೆಂಡತಿ ಕೊಲೆ ಅಥವಾ ಹೆಂಡತಿಯಿಂದ ಗಂಡನ ಕೊಲೆ, ಆ ಥರ ಸೀನ್ಗಳನ್ನು ನೋಡಿ ಈ ಸಿನಿಮಾ ನೋಡಿದ್ರೆ ಒಬ್ಬ ಗಂಡನಾಗಿ ಹೆಂಡತಿಯ ಗರ್ಭಾವಸ್ಥೆ ಟೈಮಲ್ಲಿ, ಅಂದರೆ ಅವಳು ಪ್ರೆಗ್ನೆಂಟ್ ಇದ್ದಾಗ ತನ್ನಂತೆ ಇನ್ನೊಂದು ಜೀವಕ್ಕೆ ಜೀವ ಕೊಡಬೇಕಾದ್ರೆ ಯಾವ ರೀತಿ ಒಬ್ಬ ಗಂಡನಾದವನು ತನ್ನ ಹೆಂಡತಿಯೊಂದಿಗೆ ನಿಂತ್ಕೋಬೇಕು, ಅವಳಿಗೆ ಯಾವ ರೀತಿ ಬೆಂಬಲ ಕೊಡಬೇಕು. ಬರೀ ಕಾಲೊತ್ತು ಕೈ ಹೊತ್ತಿದ್ರೆ ಸಾಕಾಗಲ್ಲ ಒಂದು ಹೆಣ್ಣಿಗೆ. ಆ ಟೈಮಲ್ಲಿ ಒಂದು ಮಾನಸಿಕವಾಗಿ ಕೂಡ ಒಬ್ಬ ಗಂಡನಾದವನು ಯಾವ ರೀತಿ ಧೈರ್ಯವನ್ನು ಕೊಡಬೇಕು, ಅವನು ಎಷ್ಟು ಸಪೋರ್ಟಿವ್ ಆಗಿರ್ತಾನೆ, ಅವಳ ಮೂಡ್ ಸ್ವಿಂಗ್ಸನ್ನೆಲ್ಲ ಯಾವ ಥರ ಅವನು ಅರ್ಥ ಮಾಡ್ಕೊತಾನೆ, ಇದೆಲ್ಲದನ್ನು ಸೊ ಈಗಿನ ಜನ್ರೇಷನ್ ಹುಡುಗರಿಗೆ, ಹುಡುಗಿಯರಿಗೆ, ಪ್ರತಿಯೊಬ್ಬರಿಗೂ ತೋರಿಸ್ಲಿಕ್ಕೋಸ್ಕರ ಈ ಸಿನಿಮಾವನ್ನು ನಿರ್ಮಿಸಲಾಗಿದೆ. ಇನ್ನು ಈ ಸಿನಿಮಾದ ಹೀರೋ ಯಾರು ಅಂತ ಕೇಳ್ತೀರಾ? ಅವರೇ ರೀ, ನಮ್ಮ ನ್ಯಾಚುರಲ್ ಸ್ಟಾರ್ ಅಂದರೆ ತಪ್ಪಾಗಲ್ಲ. ಅವರೆಲ್ಲ ಸಿನಿಮಾಗಳಲ್ಲೂ ಅಳಿಸ್ತಾರೆ. ಒಂದು ಲವ್ ಬ್ರೇಕಪ್ ಆಗಿನೋ ಅಥವಾ ಇನ್ನೇನೋ ಕಾರಣಗಳಿಂದ ಅವ್ರು ಯಾವಾಗಲೂ ನಮ್ಮನ್ನು ಅಳಿಸ್ತಾ ಇರ್ತಾರೆ. ಅವರೇ ನಮ್ಮ ಅಜಯ್ ರಾವ್ ಅವರು. ಅವರ ಅಭಿನಯದ ಬಗ್ಗೆ ನಾವು ಹೇಳೋಕೆ ಬೇಕಾ? ಯಾವಾಗಲೂ ನ್ಯಾಚುರಲ್ ಆಗಿ, ಯಪ್ಪ ಇವರೇ ಏನೋ ನಾವೇ ಆ ಪಾತ್ರ ಮಾಡ್ತಾ ಇದ್ದೀವೇನೋ, ಅಥವಾ ರಿಯಲ್ ಸ್ಟೋರಿನೇನೋ, ಇದು ರಿಯಲ್ಲಾಗಿ ನಮ್ಮ ಕಣ್ಣೆದ್ರು ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೇನೋ, ನಮ್ಮ ಸುತ್ತ ನಡೀತಿರೋ ಕಥೆನೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ತೆರೆ ಮೇಲೆ. ಆ ವಿಂಟೇಜ್ ಲುಕ್ಕಲ್ಲಿ, ಆ ಓಲ್ಡ್ ಕಾಲು, ಆ ಓಜಿ ಸ್ಟೈಲ್ ಡ್ರೆಸ್ಗಳಲ್ಲಿ. ವಾವ್, ಆಸಮ್. ನಾನು ಟ್ರೈಲರ್ ನೋಡಿದಾಗಲೇ ಹೇಳಿದ್ದೆ, ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಇಡೀ ಸಿನಿಮಾ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ಟ್ರೈಲರ್ ಕೂಡ ಅಷ್ಟೇ ಅದ್ಭುತವಾಗಿ, ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿ, ಹೆಸರಿಗೆ ತಕ್ಕನಾಗೆ ಸರಳ ಸುಬ್ಬರಾವ್ ಸಿನಿಮಾ ಕೂಡ ಅಷ್ಟೇ ಸರಳವಾಗಿ ಕಾಣಿಸ್ಕೊತಾ ಇದೆ. ಇದು ನಮ್ಮದೇ ಕತೆ ಅನ್ನೋ ಥರ. ಇನ್ನು ಇದರಲ್ಲಿ ಮುಖ್ಯವಾಗಿ ನಮ್ಮ ರಂಗಾಯಣ ರಘು ಸರ್ ಇದ್ದಾರೆ. ಅವರಿದ್ದ ಮೇಲೆ ನಗುವಿಗೆ ಕೊರತೆ ಎಲ್ಲಿರುತ್ತೆ ಅಲ್ವಾ? ಅವರ ಪಾತ್ರ ಕೂಡ ಅಷ್ಟೇ ಆಕರ್ಷಣವಾಗಿದೆ. ಅವರಲ್ಲಿ ಸರಳತೆ, ಹಾಸ್ಯ, ಭಾವನೆ ಎಲ್ಲವೂ ಕೂಡ ನಿಮ್ಮಗಳಿಗೆ ಅಂದರೆ ಪ್ರೇಕ್ಷಕರಿಗೆ ಮನ ಮುಟ್ಟುವಂತೆ ಇದೆ. ಇನ್ನು ಸಿನಿಮಾದಲ್ಲಿ ಪ್ರತಿಯೊಂದು ದೃಶ್ಯವನ್ನು ನೋಡ್ತಾ ಹೋದರೆ, ಇದು ನನ್ನದೇ ಕತೆ, ನನ್ನ ಕುಟುಂಬದಲ್ಲಿ ನಡೀತಾ ಇದೆ, ಅಥವಾ ಇನ್ಯಾವುದೋ ನನ್ನ ಫ್ರೆಂಡ್ಸ್ ಕುಟುಂಬನೋ, ನನ್ನ ಫ್ಯಾಮಿಲಿ ಕತೆನೋ, ಅಥವಾ ನನ್ನ ಪಕ್ಕದ ಮನೆಯವ್ರ ಕತೆನೋ ಅನಿಸೋದು ಕಾಮನ್ನು. ಯಾಕಂದರೆ ಒಂದು ಹೆಣ್ಣು ತನ್ನಂತೆ ಇನ್ನೊಂದು ಜೀವಕ್ಕೆ ಜೀವ ಕೊಡ್ತಾಳೆ ಅಂತ ಹೊರಟಾಗ, ಆ ಜೀವವನ್ನು ಹೊರಗಡೆ ತರೋಕ್ಕೆ ಅವಳು ಮಾನಸಿಕವಾಗಿ ತನ್ನಲ್ಲೇ ಹೋರಾಟವನ್ನು ಮಾಡ್ತಾ ಇರ್ತಾಳೆ. ಬರೀ ಕತ್ತಿ ಮತ್ತು ಇನ್ನೇನೋ ಇಟ್ಕೊಂಡು ಯುದ್ಧ ಮಾಡಲ್ಲ. ಬರೀ ಅದನ್ನು ಯುದ್ಧ ಅಂತ ಅನ್ನಲ್ಲ. ಮಾನಸಿಕವಾಗಿ ಬರುವಂಥ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಒಂದು ಜೀವಕ್ಕೆ ಹೆರಿಗೆ ಮಾಡಿಸ್ಕೊತಾಳೆ, ಒಂದು ಜೀವಕ್ಕೆ ಒಂದು ಜೀವವನ್ನು ಕೊಡ್ತಾಳೆ. ಸೊ ಆ ಥರದ ಕಥೆಯನ್ನು ಈ ಸಿನಿಮಾ ಹೇಳುತ್ತೆ. ಹಾಗೆ ಆ ತಾಯಿ ತನ್ನ ನೋವು, ತಾಯಿಯ ಪ್ರೀತಿಯನ್ನು, ಆ ಮಹತ್ವವನ್ನು ಈ ಸಿನಿಮಾ ಹೇಳುತ್ತೆ. ಇದೊಂದು ಕನ್ನಡ ಕಾದಂಬರಿ ಆಧಾರಿತ ಸಿನಿಮಾ ಅಂದರೆ ತಪ್ಪಾಗಲ್ಲ. ಇದೊಂದು ಕಾದಂಬರಿ ಆಧಾರಿತ ಸಿನಿಮಾ. ಈ ಯಾವ ಕಾಲಘಟ್ಟದ್ದು ಅಂತ ನೋಡೋದಾದರೆ, ವರ್ಲ್ಡ್ ವಾರ್ 2 ಅಂದರೆ ನಮ್ಮ ಮಹಾಯುದ್ಧ, 2ನೇ ಮಹಾಯುದ್ಧ ಏನಿದೆ, ಆಗಿನ ಆ ಕಾಲಘಟ್ಟದಲ್ಲಿ ಹೇಗಿತ್ತು ಪರಿಸ್ಥಿತಿ. ಅಂದರೆ ಯುದ್ಧ ನಡೀತಿದೆ ಅಂದಾಗ ಹಾಸ್ಪಿಟಲ್ ಸಿಗಲ್ಲ, ಅಥವಾ ಹೆರಿಗೆ ಮಾಡಿಸೋರು ಸಿಗಲ್ಲ. ಅವಾಗೆಲ್ಲ ಸೂಲ್ಗಿತ್ತಿಯವರು ಅಂತ ಅಂಥವ್ರು ಇರ್ತಿದ್ರು ಹೆರಿಗೆ ಮಾಡ್ಸೋಕ್ಕೆ. ಅಂಥವ್ರು ಸಿಗ್ತಿರ್ಲಿಲ್ಲ. ಯಾರು ಮನೆಯಿಂದ ಆಚೆ ಓಡೋಕ್ಕಾಗ್ತಿರ್ಲಿಲ್ಲ. ಏನು ಮುಖ್ಯವಾಗಿ
ಮೂಲ ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಸೊ ಆ ಕಾಲಘಟ್ಟದಲ್ಲಿ ಏನೇನೆಲ್ಲ ಅನುಭವಿಸಿದ್ರು ಅಂದರೆ ನಮ್ಮ ಹಿಂದಿನ ಪೂರ್ವಜರು ಆ ಅನುಭವವನ್ನು ವಿಭಿನ್ನವಾಗಿ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಸೆಟ್ ಹಿನ್ನೆಲೆ ಇರ್ಬೋದು ಅಥವಾ ಆಗಿನ ಸೆಟ್ ಹಿನ್ನೆಲೆ ಅಂತ ನೋಡೋದಾದರೆ ಆಗಿನ ಕಾಲಕ್ಕೆ ಯಾವ ರೀತಿ ಬೇಕೋ ಅದೇ ರೀತಿಯ ಸೆಟ್ಟನ್ನು ಹಾಕಿ ಅದೇ ರೀತಿಯ ಬರೀ ಬಟ್ಟೆಯಲ್ಲೂ ಕೂಡ ಎಲ್ಲೂ ಕೂಡ ನಿರ್ದೇಶಕರು ಕೊಂಚವೂ ಏರುಪೇರ ಆಗದಂತೆಯೇ ಆ ಸಿನಿಮಾವನ್ನು ನಿರ್ಮಿಸಿದ್ದಾರೆ. ಇನ್ನು ನಿರ್ದೇಶಕ ಮಂಜು ಸ್ವರಾಜ್ ಅವರು ಕೂಡ ತುಂಬ ಚೆನ್ನಾಗಿ ಸರಳವಾಗಿ ಭಾವನಾತ್ಮಕವಾಗಿ ಹೃದಯ ಸ್ಪರ್ಶಿಯಾಗುವಂತೆಯೇ ಚಿತ್ರವನ್ನು ಹೆಣೆದಿದ್ದಾರೆ, ಹಾಗೆ ಅಷ್ಟೇ ಬಲವಾಗಿ ಮುಟ್ಟಿಸಿದ್ದಾರೆ. ಇನ್ನು ಒಟ್ಟಿನಲ್ಲಿ ಸರಳ ಸುಬ್ಬರಾವ್ ಒಂದು ಮನ ಮುಟ್ಟುವ ಕೌಟುಂಬಿಕ ಚಿತ್ರ. ತಾಯಿಯ ಪ್ರೀತಿ, ಕುಟುಂಬದ ಬೆಲೆ, ಗಂಡ ಹೆಂಡತಿಯ ಸಂಬಂಧ, ಸೌಂದರ್ಯವನ್ನು ನೈಸರ್ಗಿಕವಾಗಿ ತೋರಿಸುವ ಈ ಸಿನಿಮಾ ಎಲ್ಲರೂ ನೋಡಬೇಕಾದಂಥ ಒಂದು ಅರ್ಥಪೂರ್ಣ ಚಿತ್ರ ಅಂದರೆ ತಪ್ಪಾಗಲ್ಲ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಮಿಲಿ ವ್ಯಾಲ್ಯೂ ಇರ್ಬೋದು, ಅಂದರೆ ಸಂಬಂಧಿಕರ ಬೆಲೆಗಳಿರ್ಬೋದು, ಕುಟುಂಬ ಅಂದರೆ ಏನು, ಗಂಡ ಹೆಂಡತಿ ಸಂಬಂಧ ಏನು, ಆ ಮೌಲ್ಯಗಳೇನು ಈಗಿನ ಜನ್ರೇಷನಲ್ಲಿ ಎಲ್ಲರೂ ಮರಿತಾ ಇದ್ದೀವಿ. ಹಾಗೆ ಅಪ್ಪ ಅಮ್ಮಂಗೆ ಟೈಮ್ ಕೊಡೋದಿರ್ಬೋದು ಅಥವಾ ತನ್ನನ್ನು ನಂಬಿ ಬಂದವನಿಗೆ ಟೈಮ್ ಕೊಡೋ, ಅದೆಲ್ಲದ್ರಲ್ಲೂ ನಾವೆಲ್ಲೋ ಒಂದು ಕಡೆ ಸೋಲ್ತಾ ಇದ್ದೀವಿ. ಈಗಿನ ಜನ್ರೇಷನ್ ಬೇರೆ ಯಾವುದೋ ಕಡೆ ವಾಲ್ತಾ ಇದೆ ಅಂಥ ಸಂದರ್ಭದಲ್ಲಿ ಈ ಥರ ಸಿನಿಮಾ ಕೊಟ್ಟಿದ್ದಾರಲ್ಲ, ಇದು ನಿಜಕ್ಕೂ ಅಪ್ರಿಷಿಯೇಟ್ ಮಾಡುವಂಥದ್ದೇ. ಯಾಕೆ ಅಂದರೆ ಇದು ಎಲ್ಲೋ ಒಂದು ಕಡೆ ಸಮಾಜದ ನಾವೆಲ್ಲೋ ಒಂದು ಕಡೆ ನಮ್ಮ ತಪ್ಪನ್ನು ತಿದ್ದುತ್ತೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಈ ಥರ ಸಿನಿಮಾಗಳು ಬಂದಾಗಲೇ ನಮಗದೊಂದು ಟಚ್ ಆಗುತ್ತೆ. ಸ್ಕ್ರೀನ್ ಮೇಲೆ ನೋಡ್ತಾ ಅಯ್ಯೋ ಹೌದಲ್ವಾ, ಈ ಸಂಬಂಧಕ್ಕೆ ಇಷ್ಟೊಂದು ವ್ಯಾಲ್ಯೂ ಇದೆಯಾ, ಇಂಥದ್ದು ಒಂದು ಸಂಬಂಧ ಇದೆ ಅಲ್ವಾ, ಅಮ್ಮ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಜನ್ಮ ನೀಡಿರ್ತಾರೆ, ಹಾಗೆ ಒಬ್ಬ ಗಂಡನಾದವನು ಅಷ್ಟೇ ನನ್ನ ವಂಶದ ಕೂಡಿ ತನ್ನ ವಂಶವನ್ನು ಬೆಳೆಸುವಂಥ ಜೀವಕ್ಕೆ ತನ್ನ ಹೆಂಡತಿ ಆದವಳು ಎಷ್ಟು ಕಷ್ಟಪಟ್ಟಿರ್ತಾಳೆ, ಎಷ್ಟು ಹೋರಾಟವನ್ನು ನಡೆಸಿರ್ತಾಳೆ. ಅವಳಿಗೆ ಹೊಡಿಬಾರ್ದು ಅಥವಾ ಬೈಬಾರ್ದು, ಅವಳಿಗೆ ಮಾನಸಿಕವಾಗಿ ನಾನು ಜೊತೆಯಾಗಿ ನಿಂತ್ಕೋಬೇಕು, ಅವಳು ಒಬ್ಬಳೇ ಅಲ್ಲ, ಆ ಕಷ್ಟಾಂತರದಲ್ಲಿ ನಾನು ಕೂಡ ಪಾಲು ತಗೋಬೇಕು ಅನ್ನೋ ಮನಸ್ಥಿತಿ ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಬರೋದಕ್ಕೋಸ್ಕರನೇ ಇಂಥ ಸಿನಿಮಾಗಳು ಆಗಾಗ ಬರಬೇಕು. ಸೊ ಇನ್ಯಾಕೆ ತಡ, ಫ್ಯಾಮಿಲಿ ಜೊತೆ ಹೋಗಿ ಸರಳ ಸುಬ್ಬರಾವ್ ಸಿನಿಮಾವನ್ನು ನೋಡಿ. ನಿಮ್ಮ ಇಡೀ ಸಿನಿಮಾ ಮೇ ಬಿ ಆ ಥಿಯೇಟ್ರಿಂದ ಹೊರಗೆ ಬಂದಾಗ ಕಣ್ಣಂಚಲ್ಲಿ ನೀರಿಟ್ಕೊ ಬರೋದು ಪಕ್ಕ. ಯಾಕೆಂದರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಲ್ಲ ಸಂಬಂಧಗಳ ಬೆಲೆಗಳನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಿರ್ದೇಶಕರು. ಸೊ ಒಂದು ಸಿನಿಮಾ ಗೆಲ್ಲಬೇಕು, ಒಬ್ಬ ನಿರ್ಮಾಪಕ ಗೆಲ್ಲಬೇಕು, ಒಬ್ಬ ಹೀರೋ ಗೆಲ್ಲಬೇಕು, ಒಬ್ಬ ನಿರ್ದೇಶಕ ಗೆಲ್ಲಬೇಕು ಅಂದರೆ ಅದಕ್ಕೆಲ್ಲ ಕಾರಣ ನೀವುಗಳೇ. ಯಾರು? ಅಭಿಮಾನಿಗಳು, ಸಿನಿ ಪ್ರಿಯರು. ಸೊ ಮತ್ತ್ಯಾಕೆ ತಡ, ವೀಕೆಂಡ್ ಬಂತು, ಒಂದೊಳ್ಳೆ ಸಿನಿಮಾ ನೋಡಿ, ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಆ್ಯಕ್ಷನ್, ಮಾಸ್ ಎಲ್ಲನೂ ಒಂದು ಕಡೆ ಆದರೆ ಇದು ಕಂಪ್ಲೀಟ್ ಒಂದು ಕೌಟುಂಬಿಕ ಚಿತ್ರ. ಸೊ ಮತ್ತ್ಯಾಕೆ ತಡ ಅಲ್ವಾ, ಹೋಗಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೇ ಈ ಸಿನಿಮಾವನ್ನು ನೋಡಿ ಆನಂದಿಸಿ, ಅಭಿನಯಿಸಿ, ಹಾಗೆ ಹರಿಸಿ, ಸಿನಿಮಾ ಗೆಲ್ಲಿ ಅಂತ ಆಶೀರ್ವದಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿನಿಮಾದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಅಂತ ಹೇಳ್ತಾ ಧನ್ಯವಾದಗಳು.